ಮಾಡ್ಕೊಳ್ಳಿ ಬ್ರೆತ್. ಸೊ ಯಾವಾಗ ನಾವು ಉಸಿರಾಟನ ಇನ್ವಾಲ್ವ್ ಮಾಡ್ತೀವೋ, ಉಸಿರಾಟ ಅನ್ನೋದು ನಾವು ಇನ್ವಾಲ್ವ್ ಮಾಡಿದಾಗ ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದ ಎಮೋಷನ್ಸ್ ಆಲ್ಸೋ. योग से विश्व में शांति रहेगी, योग से मन की भी ज्योति जगेगी, योग से. ಇವಾಗ ಸ್ಟ್ರೈನ್ ಆಗುತ್ತೆ ಬಾಡಿ, ಆಟೋಮೆಟಿಕಲಿ ಮೆಂಟಲಿ ನಾವು ಪೀಸ್ ಆಗಿರ್ತೀವಿ. विश्व में शांति रहेगी, योग से विश्व में ಬ್ಯಾಲೆನ್ಸ್ಡ್ ಒಂಥರ ಎಕ್ಸರ್ಸೈಸಸ್ ಅನ್ಸುತ್ತೆ ನಂಗೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಾಡಿ ಫುಲ್ ಫ್ಲೆಕ್ಸಿಬಲ್ ಮತ್ತು ಮೆಂಟಲಿ ಕೂಡ ಕಾನ್ಸಂಟ್ರೇಷನ್ ಆಗುತ್ತೆ. ಪ್ರಾಣಮಯ ಕೋಶ, ಇನ್ನೊಂದು ಮನೋಮಯ ಕೋಶ. ನೋಡಿ, ನಾವು ಯಾವಾಗ ಇಲ್ಲಿ ಯಮ ನಿಯಮ ಆಸನ ಪ್ರಾಕ್ಟೀಸ್ ಮಾಡ್ತೀವೋ, ಪ್ರಾಣಾಯಾಮ ಮಾಡ್ತೀವಿ, ಏನ್ ಮಾಡ್ತೀವಿ ಅಂದ್ರೆ ಸೇವಾಸನದಲ್ಲಿ ನಮಸ್ಕಾರ ಸ್ಥಿತಿಯ ಎದೆ ಮುಂಭಾಗ. Yoga is more of mental connection with the thing, and then ಫಿಸಿಕಲ್ ಅಂದಾಗ ಆಸನ ತಗೊಂಡ್ರು. ಸೊ ಆಸನ ಏನ್ ಪ್ರಾಕ್ಟೀಸ್ ಮಾಡ್ತಾರೋ, ಸೊ ಅದರಿಂದ ನಾವು ಫಿಸಿಕಲಿ ಫಿಟ್ ಆಗಿರ್ತೀವಿ. ಸೊ ಆ ತರ ಎಲ್ಲ ತಗೊಂಡ್ರು. ಮತ್ತೆ ಮೆಂಟಲಿ ಅವ್ರ ಎಮೋಷನಲಿ ಅಂತ ತಗೊಂಡಾಗ ಏನ್ ತಗೊಂಡ್ರು, ಮೆಡಿಟೇಷನ್. ಸೊ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲ. ಮತ್ತೆ ನೋಡಿ, ಎಲ್ಲ ಒಂದಕ್ಕೊಂದು ಯೋಗ ಮಾಡೋದ್ರಿಂದ ಅನ್ನಮಯ ಕೋಶನೂ ಚೆನ್ನಾಗಿರುತ್ತೆ, ಮತ್ತೆ ಮನೋಮಯ ಕೋಶನಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲರೂ ಹೇಳಿದಂಗೆ ಅದೇ ದೈಹಿಕವಾಗಿ ಮಾನಸಿಕವಾಗಿ ಎರಡಕ್ಕೂ ಕೂಡ ಯೂಸ್ಫುಲ್. ಓವರ್ ಆಲ್ ವೆಲ್ಬಿಂಗ್ ಅಂತಾನೆ ಹೇಳ್ತೀವಿ ಇದನ್ನ. ಎಲ್ಲಾ ರೀತಿಯಲ್ಲಿ ಡೈಮೆನ್ಷನ್ ಅಲ್ಲಿ ಯೋಗ ಎನ್ನುವುದು ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಎಮೋಷನಲ್ ವೆಲ್ಬಿಂಗ್ ಅಂತ ಯೂಸ್ ಅಂದ್ರೆ ಓವರ್ ಆಲ್ ವೆಲ್ಬಿಂಗ್. ಸೊ ಇದಕ್ಕೆ ಪೂರಕವಾಗಿರುವುದು ಯಾವ್ದಂದ್ರೆ ಯೋಗ.